Hello everyone. 5th semester BCom syllabus Income Tax 1 Assessment Year 2021. Today let us discuss Chapter 1 Introduction to Income Tax presented by Dr. Pramila KS. Today we'll discuss about types of taxes. There are two types of taxes broadly classified. Okay, one is direct tax and second one is indirect tax. Direct tax means if the tax is levied on the income or wealth of a person, then it is direct tax. In other words, it is a kind of tax where the incidence and impact is on the same person. The incidence means liability to pay the tax to the government, and impact means burden of paying the tax. For example, of direct taxes, income tax or wealth tax, you can take. ತೆರಿಗೆನಲ್ಲಿ ಎರಡು ವಿಧ. ಒಂದು ಆದಾಯ ತೆರಿಗೆ, ಇನ್ನೊಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಗುತ್ತೆ. ತೆರಿಗೆನಲ್ಲಿ ಒಂದು ಡೈರೆಕ್ಟ್ ಟ್ಯಾಕ್ಸ್, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್. ಆಯ್ತಾ? ಈ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು? ಇನ್ಸಿಡೆನ್ಸ್ ಇಂಪ್ಯಾಕ್ಟ್ ಒಬ್ಬರ ಮೇಲೆ ಬಿದ್ದರೆ ಡೈರೆಕ್ಟ್ ಟ್ಯಾಕ್ಸ್. ಇನ್ಸಿಡೆನ್ಸ್ ಅಂದ್ರೆ ಏನು? ಲಯಬಿಲಿಟಿ ಆಫ್ ಪೇಯಿಂಗ್ ಟ್ಯಾಕ್ಸ್. ಬರ್ಡನ್ ಆಫ್ ಪೇಯಿಂಗ್ ಟ್ಯಾಕ್ಸ್ನ ಇಂಪ್ಯಾಕ್ಟ್ ಅಂತ. ಓಕೆ, ಸೊ ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ಅಂತ ತಗೊಳ್ಳಿ. ಸ್ಯಾಲ್ರಿ ಇದೇನಾದರೂ ಸ್ಯಾಲ್ರಿನೇ ತಗೊಳ್ಳಿ. ಯಾರಾದರೂ ಸ್ಯಾಲ್ರಿ ರಿಸೀವ್ ಮಾಡ್ತಿದ್ರೆ, ಇವಾಗ ನಾನೇ ಸ್ಯಾಲ್ರಿ ರಿಸೀವ್ ಮಾಡ್ತಿದ್ದೀನಿ ಅಂದರೆ ಟ್ಯಾಕ್ಸ್ ನಾನೇ ಪೇ ಮಾಡಬೇಕು. ದಟ್ ಈಸ್ ಲಯಬಿಲಿಟಿ ನನ್ನ ಮೇಲೆ ಇದೆ, ನಾನೇ ಬರ್ಡನ್ ಆಫ್ ಪೇಯಿಂಗ್ ಟ್ಯಾಕ್ಸು ತಗೋತಾ ಇದ್ದೀನಿ, ಇಂಪ್ಯಾಕ್ಟು ನಮ್ಮದೇ. ಸೊ ದಟ್ ಈಸ್ ಇನ್ಕಮ್ ಟ್ಯಾಕ್ಸ್. ಅದೇ ಇಂಡೈರೆಕ್ಟ್ ಟ್ಯಾಕ್ಸಿಗೆ ಹೋದರೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ where the incidence of tax and impact of tax is on different people. For example, ಸೇಲ್ಸ್ ಟ್ಯಾಕ್ಸ್ ತಗೊಳ್ಳಿ. ಸೇಲ್ಸ್ ಟ್ಯಾಕ್ಸ್ ಯಾರು ಕಟ್ತಾರೆ ಅಂತಂದರೆ ಕಸ್ಟಮರ್ ಕಟ್ತಾರೆ. ಆ್ಯಕ್ಚುಲಿ ಲಯಬಿಲಿಟಿ ಬೀಳ್ತಾ ಇರೋದು ಕಸ್ಟಮರ್ ಮೇಲೆ. ಓಕೆನಾ? ಅದನ್ನು ಕಟ್ಟೋದು ಯಾರು? ಕಸ್ಟಮರ್ ತೊಗೊಂಡೋಗಿ ಗೌರ್ಮೆಂಟ್ ಕಟ್ತಾರೆ ಅಂದರೆ ಇಲ್ಲ, ವ್ಯಾಪಾರಸ್ಥರು ಕಟ್ತಾರೆ. ಸೊ ಇಲ್ಲಿ ಲಯಬಿಲಿಟಿ ಬಿದ್ದಿದ್ದು ಇನ್ಸಿಡೆನ್ಸ್ ಬೇರೆಯವ್ರ ಮೇಲೆ, ಇಂಪ್ಯಾಕ್ಟ್ ಬೇರೆಯವ್ರ ಮೇಲೆ, ಬರ್ಡನ್ ಆಫ್ ಪೇಯಿಂಗ್ ಬೇರೆ, ಲಯಬಿಲಿಟಿ ಆಫ್ ಪೇಯಿಂಗ್ ಬೇರೆ. ಸೊ ಹಂಗಾಗಿ ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಎಕ್ಸಾಂಪಲ್ ಯಾವುದು ಅಂದರೆ ಸೇಲ್ಸ್ ಟ್ಯಾಕ್ಸ್ ತಗೋಬೋದು, ಎಕ್ಸೈಸ್ ಡ್ಯೂಟಿ ತಗೋಬೋದು, ಕಸ್ಟಮ್ಸ್ ಡ್ಯೂಟಿ ತಗೋಬೋದು, ಇದೆಲ್ಲನೂ ತಗೋಬೋದು. ಓಕೆ, ಸೊ ಇದರಲ್ಲಿ ಈ ಟೈಪ್ಸ್ ಆಫ್ ಟ್ಯಾಕ್ಸಸ್ಸಲ್ಲಿ ಈ ಸೆಮ್ಮಲ್ಲಿ ನಾವು ಓದ್ತಾ ಇರೋದು ಬರೀ ಇನ್ಕಮ್ ಟ್ಯಾಕ್ಸ್ ಅಂದರೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಒಂದು ವಿಧ. ನೆಕ್ಸ್ಟ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ ನೋಡೋಣ. ಟೈಪ್ಸ್ ಆಫ್ ಅಸೆಸ್ಮೆಂಟ್ ಯಾವ ಥರ ಅಸೆಸ್ ಮಾಡ್ತಾರೆ. ಸೊ ಫಸ್ಟ್ ಒನ್ ಸೆಲ್ಫ್ ಅಸೆಸ್ಮೆಂಟ್. ಸೆಲ್ಫ್ ಅಸೆಸ್ಮೆಂಟ್ ಅಂತಂದ್ರೇನು? ದ ಪರ್ಸನ್ ಹೂಸ್ ಟ್ಯಾಕ್ಸಬಲ್ ಇನ್ಕಮ್ ಎಕ್ಸೀಡ್ಸ್ ದ ಎಕ್ಸಂಪ್ಟೆಡ್ ಲಿಮಿಟ್ ಹ್ಯಾಸ್ ಟು ಅಸೆಸ್ ಹಿಸ್ ಇನ್ಕಮ್ ಹಿಮ್ಸೆಲ್ಫ್ ಆ್ಯಂಡ್ ಹ್ಯಾಸ್ ಟು ಫೈಲ್ ಹಿಸ್ ಆರ್ ಹರ್ ರಿಟರ್ನ್ ಆಫ್ ಇನ್ಕಮ್ ಟು ದಿ ಅಸೆಸಿಂಗ್ ಆಫೀಸರ್ ಆನ್ ಆರ್ ಬಿಫೋರ್ ದಿ ಸ್ಪೆಸಿಫೈಡ್ ಪೀರಿಯಡ್. ಅಂದರೆ ಸೆಲ್ಫ್ ಅಸೆಸ್ಮೆಂಟ್ ಅಂತಂದ್ರೇನು? ಯಾರೇ ಒಬ್ಬ ವ್ಯಕ್ತಿಯ ಇನ್ಕಮ್ ಸ್ಪೆಸಿಫೈಡ್ ಲಿಮಿಟ್ ದಾಟಿದ್ರೆ, ಇವಾಗಿರುವಂಥ ಸ್ಪೆಸಿಫೈಡ್ ಲಿಮಿಟ್ 2,50,000 ಪರ್ ಆ್ಯನಮ್ ದಾಟಿದ್ರೆ, ಓಕೆನಾ? ಈಗಿರೋ ಸ್ಥಿತಿನಲ್ಲಿ ಹೇಳ್ತಾ ಇರೋದು, ಇದು ಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ಅವರ ಒಂದು ಇನ್ಕಮ್ ಎಷ್ಟಿದೆ ಅಂತ ತಾವೇ ಅಸೆಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನಿಂಗ್ ಆಫೀಸರ್ಗೆ ಫೈಲ್ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಸೆಲ್ಫ್ ಅಸೆಸ್ಮೆಂಟ್. ಓಕೆ, ಆಮೇಲೆ ಕ್ಲಿಯರ್? ನಮ್ಮ ಇನ್ಕಮನ್ನು ಇಷ್ಟಿದೆ, ಇನ್ಕಮು ಇಷ್ಟು ಟ್ಯಾಕ್ಸ್ ಆಗ್ತಿದೆ ಅಂತ ಟ್ಯಾಕ್ಸ್ ಲಯಬಿಲಿಟಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾವು ರಿಟರ್ನ್ಸ್ ಫೈಲ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಸೆಲ್ಫ್ ಅಸೆಸ್ಮೆಂಟ್. ಸೆಕೆಂಡ್ ಒನ್ ಸಮ್ಮರಿ ಅಸೆಸ್ಮೆಂಟ್ ಅಂತ. ಅಂಡರ್ ದಿಸ್ ಮೆಥಡ್ ದ ಅಸೆಸಿಂಗ್ ಆಫೀಸರ್ ಈಸ್ ನಾಟ್ ರಿಕ್ವೈರ್ಡ್ ಟು ಪಾಸ್ ಎನಿ ಅಸೆಸ್ಮೆಂಟ್ ಆರ್ಡರ್. ಈ ಈಸ್ ರಿಕ್ವೈರ್ಡ್ ಓನ್ಲಿ ಟು ಆ್ಯಕ್ಟ್ ಆನ್ ದ ರಿಟರ್ನ್ ಫೈಲ್ಡ್ ಬೈ ದಿ ಅಸೆಸ್ಸಿ. ಈ ಥರ ಅಸೆಸ್ಮೆಂಟಲ್ಲಿ ಏನಾಗುತ್ತೆ? ಸಮರಿ ಅಸೆಸ್ಮೆಂಟಲ್ಲಿ ಇವಾಗ ನಾವು ರಿಟರ್ನ್ಸ್ ಫೈಲ್ ಮಾಡೋದಲ್ವಾ, ಅದನ್ನೇನು ಮಾಡ್ತಾರೆ ಯೂಶಲಾಗಿ ರಿಟರ್ನಿಂಗ್ ಆಫೀಸರ್ ಮತ್ತೆ ಅವರು ಏನು ಅದನ್ನು ಅಂದರೆ ಕ್ಯಾಲ್ಕುಲೇಷನ್ ಸರಿ ಇದೆಯಾ ಎಲ್ಲದರಲ್ಲೂ ನೋಡ್ತಾರೆ. ಅದನ್ನು ಬಿಟ್ಟು ಫುಲ್ಲು ಅಸೆಸ್ ಮಾಡೋಕ್ಕೆ ಹೋಗಲ್ಲ. ಫುಲ್ಲು ಅಸೆಸ್ ಮಾಡಿದೆ, ನೀವೇನು ಕಟ್ಟಿದ್ದೀರಾ ಇದು ಓಕೆ, ಇದಿಷ್ಟಿದೆಯಾ ಓಕೆ ಫೈನ್, ಇಷ್ಟು ನಿಮ್ಗೆ ರಿಟರ್ನ್ಸ್ ಬರಬೇಕಾ, ಕಳಿಸ್ಬಿಡ್ತಾರೆ. ಇದನ್ನು ಸಮರಿ ಅಸೆಸ್ಮೆಂಟ್ ಅಂತ ಹೇಳ್ಬಿಟ್ಟು, ಅಂದರೆ ನಾವೇನು ಕಳಿಸಿರ್ತೀವಿ ಅದನ್ನು ಅವರು ಒಪ್ಕೋತಾರೆ. ದಟ್ ಈಸ್ ಅಂದರೆ ಮತ್ತೆ ಅವರೇನು ಯಾವುದೂ ಅಸೆಸ್ ಮಾಡೋಕ್ಕೆ ಹೋಗಲ್ಲ. ದಟ್ ಈಸ್ summary assessment. Next, regular assessment. ರೆಗ್ಯುಲರ್ ಅಸೆಸ್ಮೆಂಟ್ ಅಂತಂದರೆ ಅದರಲ್ಲಿ ಎರಡು ಥರ ನೋಡ್ತೀವಿ. ಒಂದು ಸ್ಕ್ರೂಟಿನಿ ಅಸೆಸ್ಮೆಂಟ್
And second one is best judgment assessment. Scrutiny assessment ಅಂತಂದ್ರೆ ಏನು? If the assessing officer needs more information or evidence, then the assessing officer may issue a notice to the assessee requesting for the needed information. After receiving the evidence, the assessing officer will scrutinize the evidence. ಸ್ಕ್ರೂಟಿನಿ ಅಸೆಸ್ಮೆಂಟ್ ಅಂತಂದರೆ ಇವಾಗ ನಾವು ಕಳಿಸಿರ್ತೀವಲ್ವ ಸೆಲ್ಫ್ ಅಸೆಸ್ಮೆಂಟ್ ಅದ್ರ ಪ್ರಕಾರ ಅಲ್ಲಿ ಏನೇನು ಅವ್ರಿಗೇನಾದರೂ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಅಥವಾ ಕೆಲವೊಂದು ಎವಿಡೆನ್ಸಸ್ ಬೇಕು ಅಂತಂದರೆ ಅವ್ರು ಮತ್ತೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ನೋಟಿಸ್ ಕಳಿಸ್ತಾರೆ. ಅಲ್ಲಿ ಹೋಗಿ ಅವ್ರಿಗೇನೆಲ್ಲ ಬೇಕು ಆ ಎಲ್ಲ ಎವಿಡೆನ್ಸಸನ್ನು ಪ್ರೊವೈಡ್ ಮಾಡಿ ಅವ್ರಿಗೇನು ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡೋದನ್ನು ಸ್ಕ್ರೂಟಿನಿ ಅಸೆಸ್ಮೆಂಟ್. ಆ ಎವಿಡೆನ್ಸಸ್ ಇಟ್ಕೊಂಡು ಅವ್ರು ಮತ್ತೆ ಡೀಪ್ ಸ್ಟಡಿ ಮಾಡ್ತಾರೆ ನಾವು ಕಳಿಸಿರುವಂಥದ್ದನ್ನು. ಅದನ್ನು ಸ್ಕ್ರೂಟಿನಿ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್. ಇದು ರೆಗ್ಯುಲರ್ ಅಸೆಸ್ಮೆಂಟಲ್ಲಿ ಇನ್ನೊಂದು ವಿಧ. ಇಫ್ ದ ಅಸೆಸ್ಸಿ ಡಸ್ ನಾಟ್ ಕೋಆಪರೇಟ್ ಇನ್ ದ ಅಸೆಸ್ಮೆಂಟ್ ಪ್ರೊಸೀಡಿಂಗ್ಸ್ ವಿತ್ ದ ಟ್ಯಾಕ್ಸಿಂಗ್ ಅಥಾರಿಟಿ ಆ್ಯಂಡ್ ಫಾಲ್ಸ್ ಟು discharge, if he fails to discharge his statutory duty in the matter, the assessing authority is left with no option but to assess him to the best of his judgment. The judgment, or again there are two types. Compulsory best judgment assessment. Second one, discretionary best judgment assessment. ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತಂದರೆ ಏನು? ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತಂದರೆ ಏನು? ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟಲ್ಲಿ ಒಂದೊಂದು ಸತಿ ಏನು ಮಾಡ್ತಾರೆ, ಇವಾಗ ಇನ್ಫಾರ್ಮೇಷನ್ ನಮ್ಗೆ ಇದು ಸಾಲ್ತಾ ಇಲ್ಲ, ಅದು ಕೊಡಿ ಇದು ಕೊಡಿ ಅಂತ ಹೇಳಿದ್ರೆ ಅವರು ಎವಿಡೆನ್ಸಸ್ನ ಕಳಿಸ್ತಾರೆ ಮಾಡ್ತಾರೆ. ಕೆಲವೊಂದು ಸತಿ ಅಸೆಸೀಸ್ ಕೋಆಪ್ರೇಟ್ ಮಾಡಲ್ಲ. ಅಸೆಸೀಸ್ ಕೋಆಪ್ರೇಟ್ ಮಾಡಲಿಲ್ಲ, ಅವ್ರಿಗೆ ಬೇಕಾಗಿರುವಂಥ ಎವಿಡೆನ್ಸಸ್ ಕೊಟ್ಟಿಲ್ಲ ಅಂತಂದಾಗ ಅಸೆಸಿಂಗ್ ಆಫೀಸರ್ ಏನು ಮಾಡ್ತಾರೆ, ಅವರಿಗೆ ಅವರ ಬೆಸ್ಟ್ ಆಫ್ ಹಿಸ್ ನಾಲೆಡ್ಜ್ ಯಾವ ಥರ ಮಾಡಬೇಕು ಆ ಥರ ಅವರು ಅದನ್ನು ಮಾಡ್ತಾರೆ. ಕೆಲವೊಂದು ಸತಿ ಕಂಪಲ್ಸರಿ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅವ್ರು ಮಾಡಲೇಬೇಕು, ಅವರಾಗ ಅವರೇ ಇದು ಮಾಡಿಕೊಂಡು. ಅಗೇನ್ ಇಟ್ ಡಿಪೆಂಡ್ಸ್ ಅವ್ರು ಯಾವ ಥರ ತೀರ್ಮಾನ ತಗೋತಾರೆ, ಇದನ್ನು ಅವರಾಗ ಅವರೇ ಕೆಲವೊಂದು ಇದನ್ನೆಲ್ಲ ಕಲೆಕ್ಟ್ ಮಾಡೋದು ಅಥವಾ ಅವ್ರಿಗೆ ಯಾವ ಥರ ಇದು ಕರೆಕ್ಟ್ ಅನ್ಸುತ್ತೋ ಆ ಥರ ಮಾಡ್ಕೊಂಡು ಹೋಗೋದನ್ನ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಅವರು ಕಲೆಕ್ಟ್ ಮಾಡ್ಕೋತಾರೆ ಇನ್ಫಾರ್ಮೇಷನ್ಸ್. ಇವಾಗ ಕೆಲವೊಂದು ಸತಿ ನಾವು ಅಸೆಸಿಂಗ್ ಆಫೀಸರ್ ಕೊಟ್ಟಿಲ್ಲ ಅಂತಂದರೆ ಬೇರೆ ಮೂಲಕ ಅವರು ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಯಿಂದ ಬಂದಿದ್ದೀವಿ, ನನಗೆ ಈ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಯಾರು ಬೇಕು ಅವರ ಕೇಳುವಂಥ ಅಥಾರಿಟೀಸ್ ಕೊಡ್ತಾರೆ. ಆವಾಗ ಅಲ್ಲಿ ದೇ ಕ್ಯಾನ್ ಕಲೆಕ್ಟ್ ಆ್ಯಂಡ್ ಡೂ ದ ಅಸೆಸ್ಮೆಂಟ್ ಅಗೇನ್. ನೆಕ್ಸ್ಟ್ ಒನ್ ಇಸ್ reassessment. The assessing officer has the reason to believe that income has escaped assessment. He may assess or reassess such income. He may also assess or reassess any other income chargeable to tax which has escaped assessment and which comes to his notice subsequently in the course of such proceedings. ರೀಅಸೆಸ್ಮೆಂಟ್ ಅಂತಂದರೆ ಯಾವುದಾದ್ರೂ ಕೆಲವೊಂದು ಇನ್ಕಮ್ ಎಸ್ಕೇಪ್ ಆಗಿದೆ, ಅದರಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, ಅಸೆಸಿಂಗ್ ಆಫೀಸರ್ ಅದನ್ನು ಆ್ಯಡ್ ಮಾಡ್ಕೊಂಡು ಇನ್ನೊಂದ್ಸತಿ ಅಸೆಸ್ ಮಾಡ್ತಾರೆ. ಅಥವಾ ಅವ್ರಿಗೇನಾದರೂ ಗುಮಾನಿ ಬಂತು, ಇವರು ಕೆಲವೊಂದು ಇದನ್ನು ಬಿಟ್ಬಿಟ್ಟಿದ್ದಾರೆ, ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರು ಮತ್ತೆ ರೀಅಸೆಸ್ ಮಾಡ್ತಾರೆ. ದಟ್ ಈಸ್ ರೀಅಸೆಸ್ಸಿಂಗ್. ಯೂಶಲಾಗಿ ಏನಾಗುತ್ತೆ ಅಂತಂದರೆ ಬ್ಯಾಂಕಲ್ಲಿ ಇರುವಂಥ FD ಅಮೌಂಟ್ ಇರ್ಬೋದು, ಅಲ್ಲಿ ಇವಾಗೆಲ್ಲ ಪ್ಯಾನ್ ಕೊಡೋದ್ರಿಂದ ಅದೂ ಎಸ್ಕೇಪ್ ಆಗಲ್ಲ. ಯಾವುದು ಎಸ್ಕೇಪ್ ಆಗಿರುತ್ತೆ ಅಂದರೆ ರೆಂಟ್ ರಿಸೀವ್ಡ್ ಎಸ್ಕೇಪ್ ಆಗುತ್ತೆ. ಯೂಶಲಾಗಿ ರೆಂಟ್ ರಿಸೀವ್ಡ್ ಅಸೆಸಿಂಗ್ ಇವರು ಅಸೆಸೀಸ್ ತೋರಿಸ್ಕೊಂಡಿರಲ್ಲ, ಅವ್ರಿಗೇನಾದರೂ ಗುಮಾನಿ ಬಂತು, ಇವ್ರು ರೆಂಟ್ ರಿಸೀವ್ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ಕೊಂಡಿಲ್ಲ ಅಂತಂದರೆ ಅವಾಗ ದೇ ಕ್ಯಾನ್ ರೀಅಸೆಸ್. ನೆಕ್ಸ್ಟ್ ಒನ್, ಪ್ರಿಕಾಷನರಿ ಆರ್ ಪ್ರೊಟೆಕ್ಟಿವ್ ಅಸೆಸ್ಮೆಂಟ್. If it is not clear as to who has received the income, the assessing officer can commence proceeding against any or all of them to determine as to who is responsible to pay tax. ಈ ಪ್ರಿಕಾಷನರಿ ಅಥವಾ ಪ್ರೊಟೆಕ್ಟಿವ್ ಅಸೆಸ್ಮೆಂಟ್ ಅಂತಂದರೆ ಕೆಲವೊಂದ್ಸತಿ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಇರುತ್ತೆ, ಅಲ್ಲಿ ರೆಂಟ್ ರಿಸೀವ್ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಅಲ್ಲಿ ಯಾರು ಸರಿಯಾಗಿ ರಿಸೀವ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಿರಲ್ಲ. ಸರಿಯಾಗಿ ಅಲ್ಲಿ ಯಾಕಂದರೆ ರಿಸೀವರ್ ಟ್ಯಾಕ್ಸ್ ಪೇ ಮಾಡಬೇಕು, ಇನ್ನು ಅದು ಟೈಟಲ್ ಬಂದ್ಬಿಟ್ಟು ಯಾರಿಗೆ ಅನ್ನೋದು ಗೊತ್ತಾಗಿಲ್ಲ, ಇನ್ನು ಅದು ಡಿಸೈಡ್ ಆಗಿಲ್ಲ. ಸೊ ಅದು ಡಿಸ್ಪ್ಯೂಟೆಡಲ್ಲೇ ಇದೆ.
ಸೊ ಅಂಥ ಸಮಯದಲ್ಲಿ ಯಾರು ರಿಸೀವಿಂಗ್ ದ ಇಂಟ್ರೆಸ್ಟ್ ಇರ್ತಾರೆ ಅವರು ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಬಟ್ ಕೆಲವೊಂದು ಸತಿ ಇದು ಗೊಂದಲದಲ್ಲಿರುತ್ತೆ. ಯಾರು ತಗೊಂತಾ ಇದ್ದಾರೆ, ಯಾರು ಇದು ಕೊಡಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿರಲ್ಲ. ಸೊ ಅವಾಗೇನು ಮಾಡ್ತಾರೆ, ಇಟ್ ಡಿಪೆಂಡ್ಸ್ ಆನ್ ದಿ ಅಸೆಸಿಂಗ್ ಆಫೀಸರ್. ಯಾರನ್ನ ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ನೀವು ಕಟ್ಟಿ, ಅಥವಾ ಎಲ್ಲಾರ್ಗು ಬೇಕಾದ್ರೆ ಲಯಬಿಲಿಟಿನ ಹಂಚ್ಬಿಡ್ಬೋದು. ನೀವೆಲ್ಲರೂ ಸೇರಿ ಇಷ್ಟು ಕಟ್ಟಿ ಟ್ಯಾಕ್ಸ್ನ ಅಂತ. ಓಕೆ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಅಸೆಸಿಂಗ್ ಆಫೀಸರ್ಸ್ ಡಿಸ್ಕ್ರಿಷನ್. ಅವರು ಅದನ್ನು ತೀರ್ಮಾನ ತಗೋಬೋದು. ನೆಕ್ಸ್ಟ್, ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಅಂದರೆ ಈ ಟ್ಯಾಕ್ಸಲ್ಲಿ, ಇನ್ಕಮ್ ಟ್ಯಾಕ್ಸಲ್ಲಿ ಕೆಲವೊಂದು ವರ್ಡ್ಸನ್ನು ನಾವು ಯೂಸ್ ಮಾಡ್ತೇವೆ. ಆ ವರ್ಡ್ಸ್ ಮೀನಿಂಗ್ ಏನು ಅಂತ ತಿಳ್ಕೊಬೇಕು, ಆಯಿತಾ? ಸೊ ನೋಡೋಣ ಒಂದೊಂದೇ. ಅಸೆಸ್ಮೆಂಟ್ ಇಯರ್. ಫಸ್ಟ್ ಡೆಫಿನೇಷನ್, ಅಸೆಸ್ಮೆಂಟ್ ಇಯರ್ ಅಂತಂದ್ರೆ ಏನು? ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 9 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಪ್ರಕಾರ, ಇಟ್ ಈಸ್ ಎ ಪೀರಿಯಡ್ ಆಫ್ 12 months starting from 1st April of every year and ending 31st March of the next year. Income of the previous year of an assessee is taxed during assessment year. ಸೊ ಪ್ರೆಸೆಂಟ್ ಅಸೆಸ್ಮೆಂಟ್ ಇಯರ್ ಯಾವುದು ಅಂತಂದರೆ 2021. ನೀವು ಬುಕ್ ತೊಗೋಬೇಕಂದ್ರೆ ಅದನ್ನು ನೋಡ್ಬಿಟ್ಟೆ ತೊಗೋಬೇಕು. ಇನ್ಕಮ್ ಟ್ಯಾಕ್ಸ್ ಬುಕ್ ಅಸೆಸ್ಮೆಂಟ್ ಇಯರ್ 2021 ಅಂತ ಹೇಳ್ಬಿಟ್ಟು, ಆಯಿತಾ? ಸೊ ಅಸೆಸ್ಮೆಂಟ್ ಇಯರ್ ಅಂತಂದರೆ ಏನು? ಅಸೆಸ್ಮೆಂಟ್ ಇಯರ್ ಅಂತಂದರೆ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ವರ್ಷ. ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿರುವಂಥ ದುಡ್ಡಿಗೆ ಇವಾಗ ಟ್ಯಾಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ? 1st of April ಸ್ಟಾರ್ಟ್ ಆಗುತ್ತೆ, 31st Marchಗೆ ಮುಗಿಯುತ್ತೆ. ಈ 12 ತಿಂಗಳನ್ನು ವಿ ಕಾಲ್ ಇಟ್ ಆಸ್ ಅಸೆಸ್ಮೆಂಟ್ ಇಯರ್. Second one, previous year. According to section 3 of Income Tax Act 1961 ಪ್ರಕಾರ, previous year is the financial year. ಇದು ಅರ್ನಿಂಗ್ ಇಯರ್. ಪ್ರೀವಿಯಸ್ ಇಯರ್ ಅಂದರೆ ಆ ವರ್ಷದಲ್ಲಿ ದುಡ್ಡನ್ನು ದುಡ್ದಿರ್ತಾರೆ. ಆ ದುಡ್ದಿರೋ ದುಡ್ಡಿಗೆ ನೆಕ್ಸ್ಟ್ ಇಯರ್ ಅಸೆಸ್ ಮಾಡ್ತಾರೆ. ಈಗ 2021 ಅಸೆಸ್ಮೆಂಟ್ ಇಯರ್ ಆದರೆ 1920 ಪ್ರೀವಿಯಸ್ ಇಯರ್ ಅಂದರೆ ಫೈನಾನ್ಷಿಯಲ್ ಇಯರ್. 1920ನಲ್ಲಿ ಅರ್ನ್ ಮಾಡಿರುವಂಥದ್ದಕ್ಕೆ 2021ಅಲ್ಲಿ ಅಸೆಸ್ ಮಾಡ್ತಾರೆ ಟ್ಯಾಕ್ಸ್. ಓಕೆ, ಸೊ 1920 ಪ್ರಿವಿಯಸ್ ಇಯರ್, ಅದು 12 months ಆಫ್ ಪೀರಿಯಡ್ ಎಲ್ಲ. ಅದನ್ನು ಸ್ಟಾರ್ಟಿಂಗ್ ಫ್ರಮ್ 1st April ಎಂಡಿಂಗ್ ಟಿಲ್ 31st March ಆಫ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್. ಅದನ್ನು ಪ್ರಿವಿಯಸ್ ಇಯರ್ ಅಂತ ಹೇಳ್ತೀವಿ. ಆಮೇಲೆ ಕ್ಲಿಯರ್? ಸೊ ಅಸೆಸ್ಮೆಂಟ್ ಇಯರಲ್ಲಿ ಟ್ಯಾಕ್ಸ್ ಅಸೆಸ್ ಮಾಡ್ತೀವಿ, ಪ್ರಿವಿಯಸ್ ಇಯರಲ್ಲಿ ಇನ್ಕಮ್ ಅರ್ನ್ ಮಾಡ್ತಾರೆ. ಪ್ರಿವಿಯಸ್ ಇಯರಲ್ಲಿ ಅರ್ನ್ ಮಾಡೋದಕ್ಕೆ ಅಸೆಸ್ಮೆಂಟ್ ಇಯರಲ್ಲಿ ಟ್ಯಾಕ್ಸ್ ಪೇ ಮಾಡೋದು. ದಿಸ್ ಈಸ್ ದ ರೂಲ್. ಬಟ್ ಇಲ್ಲೊಂದು ನೋಟ್ ಇದೆ ನೋಡಿ. ಪ್ರೀವಿಯಸ್ ಇಯರ್ ಇನ್ ಕೇಸ್ ಆಫ್ ದಿ ನ್ಯೂಲಿ ಸೆಟ್ ಅಪ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಆರ್ ನ್ಯೂ ಸೋರ್ಸ್ ಆಫ್ ಇನ್ಕಮ್ ಶಲ್ ಬಿ ರಿಕೌಂಡ್ ಫ್ರಮ್ ದ ಡೇಟ್ ಆಫ್ ಸೆಟ್ಟಿಂಗ್ ಅಪ್ ಆಫ್ ದಿ ಬಿಸ್ನೆಸ್ ಆ್ಯಂಡ್ ಟಿಲ್ ದ ಎಂಡ್ ಆಫ್ ದಿ ಸೆಟ್ ಫೈನಾನ್ಷಿಯಲ್ ಪೀರಿಯಡ್. ನಾನು ಹೇಳಿದೆ 12 months ಅಂತ, ಅವೆಲ್ಲ ಅಸೆಸ್ಮೆಂಟ್ ಇಯರ್ ಆಗಲಿ ಪ್ರೀವಿಯಸ್ ಇಯರ್ ಆಗಲಿ 1st April 31st Marchವರೆಗೆ ಅಂತ. ಬಟ್ ಹೊಸದಾಗಿ ಒಂದು ಬಿಸ್ನೆಸ್ಸನ್ನು ಆಗಸ್ಟಲ್ಲೋ ಸೆಪ್ಟೆಂಬರಲ್ಲೋ ಸ್ಟಾರ್ಟ್ ಮಾಡಿದ್ರೆ, ಸೊ ಅವಾಗ ಅವ್ರಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರೀವಿಯಸ್ ಇಯರ್ ಅಂತಂದರೆ ಸೆಪ್ಟೆಂಬರಿಂದ ಮಾರ್ಚ್ವರೆಗೆ, ನಾಟ್ ಫ್ರಮ್ ಏಪ್ರಿಲ್. ಏಪ್ರಿಲಲ್ಲಿ ಇಲ್ವೇ ಇಲ್ವಲ್ಲ. ಸೊ ಸೆಪ್ಟೆಂಬರಿಂದ ಮಾರ್ಚ್ವರೆಗೆ ಆಗುತ್ತೆ. ನೆಕ್ಸ್ಟ್, ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ ಟು ದ ಜನರಲ್ ರೂಲ್ ಆಫ್ ಪ್ರೀವಿಯಸ್ ಇಯರ್. ರೂಲ್ ಏನು ಹೇಳುತ್ತೆ ಅಂದರೆ, ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿರುವಂಥ ದುಡ್ಡಿಗೆ ಅಸೆಸ್ಮೆಂಟ್ ಇಯರಲ್ಲಿ ಟ್ಯಾಕ್ಸ್ ಕಟ್ಟಿ ಅಂತ ಅಲ್ವಾ? ಬಟ್ ಈ ಸಂದರ್ಭಗಳಲ್ಲಿ ಆ ರೂಲನ್ನು ಫಾಲೋ ಮಾಡಲ್ಲ. ಯಾವುದು ಎಕ್ಸೆಪ್ಷನ್ಸ್ ಟು ದ ರೂಲ್ ನೋಡಿ. The rule that the income of the previous year is assessable as the income of the immediately following assessment year has some certain exceptions. Now let us see what are they. First one, income of non-resident from shipping. ಶಿಪ್ಪಿಂಗ್, ನಾನ್ ರೆಸಿಡೆಂಟ್ ಶಿಪ್ಪಿಂಗ್ ಅಂದರೆ ಅವರು ಈಗಾಗಲೇ ಊರು ಬಿಟ್ಟು ಹೋಗ್ಬಿಡ್ತಾರೆ. ಯಾವ ದೇಶದಲ್ಲಿ ಹೋಗಿ ಹುಡ್ಕೋದು ಅವ್ರನ್ನ. ಸೊ ಶಿಪ್ಪಿಂಗ್ ಬಿಸ್ನೆಸ್ ಇತ್ತು ಅವ್ರದ್ದು, ನಾನ್ ರೆಸಿಡೆಂಟ್ ಆಗಿದ್ದರೆ ಪ್ರೀವಿಯಸ್ ಇಯರಲ್ಲೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಟ್ಟು ಕಳಿಸೋದು. ಅವ್ರಿಗೆ ಅಸೆಸ್ಮೆಂಟ್ ಇಯರ್ವರೆಗೆ ಕಾಯೋಕ್ಕಾಗಲ್ಲ. ಸೆಕೆಂಡ್ ಒನ್, ಇನ್ಕಮ್ ಆಫ್ ಪರ್ಸನ್ ಲೀವಿಂಗ್ ಇಂಡಿಯಾ ಐದರ್ ಪರ್ಮನೆಂಟ್ಲಿ ಆರ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇಂಡಿಯಾ ಬಿಟ್ಟು ಹೋಗ್ತಾ ಇದ್ದಾರೆ, ತುಂಬ ವರ್ಷ ಮತ್ತೆ ಬರಲ್ಲ, ಅಥವಾ ಪರ್ಮನೆಂಟಾಗಿ ಬಿಟ್ಟು ಹೋಗ್ತಾ ಇದ್ದಾರೆ, ಅವ್ರಿಗೆ ಅಸೆಸ್ಮೆಂಟ್ ಇಯರ್ವರೆಗೆ ಕಾಯ್ಕೊಂಡಿದ್ದು ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೇಳೋಕ್ಕಾಗಲ್ಲ. ಸೊ ಪ್ರೀವಿಯಸ್ ಇಯರಲ್ಲೇ ಕಲೆಕ್ಟ್ ಮಾಡ್ಕೊಂಬಿಟ್ಟು ಕಳಿಸ್ತಾರೆ. ನೆಕ್ಸ್ಟ್, ಇನ್ಕಮ್ ಆಫ್ ಬಾಡೀಸ್ ಫಾರ್ಮ್ಡ್ ಫಾರ್ ಎ ಶಾರ್ಟ್ ಪೀರಿಯಡ್. ಶಾರ್ಟ್ ಪೀರಿಯಡ್ಗೆ ಅಂತ ಹೇಳ್ಬಿಟ್ಟು ಜಾಯಿಂಟ್ ವೆಂಚರ್ಸ್ ಫಾರ್ಮ್ ಆಗಿರುತ್ತೆ. ಆಮೇಲೆ ಆ ಪೀರಿಯಡ್ ಆಗಿದ ತಕ್ಷಣ ಅವರು ಡಿಸಪಿಯರ್ ಆಗೋಗ್ತಾರೆ. ಸೊ ಎಲ್ಲೋಗ್ಬಿಟ್ಟು ಟ್ಯಾಕ್ಸ್ ಕೇಳೋದು. ಸೊ ಹಂಗಾಗಿ ಪ್ರೀವಿಯಸ್ ಇಯರ್ ಟ್ಯಾಕ್ಸನ್ನು ಪ್ರೀವಿಯಸ್ ಇಯರಲ್ಲೇ ಕಲೆಕ್ಟ್ ಮಾಡ್ಕೊಂಬಿಡೋದು. ನೆಕ್ಸ್ಟ್, ಇನ್ಕಮ್ ಆಫ್ ಅ ಪರ್ಸನ್ ಟ್ರೈಂಗ್ ಟು alienate his assets
ವಿತ್ ಎ ವ್ಯೂ ಟು ಅವಾಯ್ಡ್ ದ ಪೇಮೆಂಟ್ ಆಫ್ ಟ್ಯಾಕ್ಸ್. ಕೆಲವೊಂದ್ಸತಿ ಏನು ಮಾಡ್ತಾರೆ, ಈ ಅಸೆಟ್ಸ್ ಎಲ್ಲ ಇದ್ದರೆ ಇವಾಗ ಟ್ಯಾಕ್ಸ್ ಕಟ್ಟಬೇಕಾಗತ್ತಲ್ಲ ಅಂತ ಹೇಳ್ಬಿಟ್ಟು ಆ ಟ್ಯಾಕ್ಸ್ ಕಟ್ಟೋ ಸಂದರ್ಭದಲ್ಲಿ ಬೇರೆಯವ್ರ ಹೆಸರಿಗೆ ಚೇಂಜ್ ಮಾಡ್ಬಿಡೋದು. ಅದೆಲ್ಲ ಮುಗಿದ್ಮೇಲೆ ಮತ್ತೆ ತಗೊಳ್ಳೋದು. ಸೊ ಈ ಥರ ಏನಾದರೂ ಗುಮಾನಿ ಬಂದರೆ ಇಮಿಡಿಯೇಟಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅಸೆಸ್ಮೆಂಟ್ ಇಯರ್ವರೆಗೆ ಎಲ್ಲ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್, ಇನ್ಕಮ್ ಆಫ್ ಎ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್ ಡಿಸಾಲ್ವ್ ಆಗ್ತಾ ಇದೆ ಅಂತಂದಾಗ ಇಮಿಡಿಯೇಟಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. So in these cases, income of the previous year may be taxed in the same previous year itself, because the aforesaid taxpayers who may not be traceable if tax assessment procedure is postponed till the commencement of the assessment year. ಇದನ್ನು ಪೋಸ್ಟ್ಪೋನ್ ಮಾಡಿ ಅಸೆಸ್ಮೆಂಟ್ ಇಯರಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಅವ್ರು ಸಿಗದೆ ಹೋಗ್ಬೋದು. ಸೊ ಆ ಕಾರಣಕ್ಕೋಸ್ಕರ ಪ್ರೀವಿಯಸ್ ಇಯರಲ್ಲೇ ಕಲೆಕ್ಟ್ ಮಾಡ್ಬಿಡ್ತೀವಿ. ಅದರ್ವೈಸ್ ಬೇರೆಯವರೆಲ್ರಿಗೂ ರೆಗ್ಯುಲರ್ ಕೇಸಸಲ್ಲಿ ಪ್ರೀವಿಯಸ್ ಇಯರಲ್ಲಿ ಅರ್ನ್ ಮಾಡಿರುವಂಥ ದುಡ್ಡಿಗೆ ಅಸೆಸ್ಮೆಂಟ್ ಇಯರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.